ಬಾಂಗ್ಲಾದಲ್ಲಿ ಮುಂದುವರಿದ ಹಿಂದೂಗಳ ಹತ್ಯೆ. ಕಳೆದ 24 ಗಂಟೆಗಳಲ್ಲಿ ಇಬ್ಬರ ಹತ್ಯಾಕಾಂಡ. 18 ದಿನಗಳಲ್ಲಿ 6 ಹಿಂದೂಗಳ ನರಮೇಧ. ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ನರಮೇಧ ಮುಂದುವರೆದಿದೆ. ಕಳೆದ 24 ಗಂಟೆಗಳಲ್ಲಿ ಇಬ್ಬರು ಹಿಂದೂ ಯುವಕರನ್ನು ಹತ್ಯೆ ಮಾಡಲಾಗಿದೆ. ಕಳೆದ 18 ದಿನಗಳಲ್ಲಿ 6 ಹಿಂದೂಗಳ ಹತ್ಯೆಯಾಗಿದೆ. ರಾಜಧಾನಿ ಢಾಕಾಗೆ ಸಮೀಪದಲ್ಲಿರುವ ಹತ್ಯೆಗಳು ನಡೆಯುತ್ತಿರುವುದು ಆಘಾತಕಾರಿಯಾಗಿದೆ. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಬಾಂಗ್ಲಾ ರಾಜಧಾನಿ ಢಾಕಾ ಬಳಿಯ ಚೋರ್ಸಿಂದೂರ್ ಬಜಾರ್ನಲ್ಲಿ ದಿನಸಿ ಅಂಗಡಿ ಮಾಲೀಕ ಶರತ್ ಚಕ್ರವರ್ತಿ ಮೋನಿ ಮೇಲೆ ದುಷ್ಕರ್ಮಿಗಳು ಹರಿತವಾದ ಆಯುಧದಿಂದ ಹಲ್ಲೆ ನಡೆಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಮೋನಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಶರತ್ ಚಕ್ರವರ್ತಿ ಮೋನಿ ಸಾವನ್ನಪ್ಪಿದ್ದಾರೆ. ಶರತ್ ಚಕ್ರವರ್ತಿ ಮೋನಿ ಮೇಲಿನ ದಾಳಿ ಬಳಿಕ ದಾಳಿಕೋರರು ಪರಾರಿಯಾಗಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ಮುಂದುವರೆದಿದೆ. ನಿರಂತರವಾಗಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಕಳೆದ 24 ಗಂಟೆಗಳಲ್ಲಿ ನಡೀತಾ ಇರುವಂತಹ ಎರಡನೇ ಹತ್ಯೆ ಈಗ ಸದ್ಯಕ್ಕೆ ವರದಿಯಾಗಿರುವಂಥದ್ದು. ನಿನ್ನೆ ರಾತ್ರಿ ಬಾಂಗ್ಲಾದ ರಾಜಧಾನಿಯಾಗಿರುವಂತಹ ಢಾಕಾದಲ್ಲಿ ಮತ್ತೋರ್ವ ಹಿಂದುವಿನ ಹತ್ಯೆ ಆಗಿರುವಂಥದ್ದು. ಶರತ್ ಚಕ್ರವರ್ತಿ ಅನ್ನುವಂತಹ ದಿನಸಿ ಅಂಗಡಿ ಮಾಲೀಕನನ್ನ ಹರಿತವಾದಂತಹ ಆಯುಧಗಳಿಂದ ಕೊಂದು ಹಾಕಿರುವಂಥದ್ದು. ಆತನನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನಗಳಾದರೂ ಕೂಡ ಆತನ ಜೀವವನ್ನ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳಿಗೆ ಈಗ ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣ ಆದಂತಾಗಿದೆ. ನಿನ್ನೆ ಐಸ್ ಕಾರ್ಖಾನೆ ಮಾಲೀಕನಿಗೆ ಗುಂಡಿಕ್ಕಿ ಹತ್ಯೆ. ಸತ್ತ ಬಳಿಕವೂ ಕುತ್ತಿಗೆ ಕೊಯ್ದು ವಿಕೃತಿ. ಶರತ್ ಚಕ್ರವರ್ತಿ ಮೋನಿ ಹತ್ಯೆ 18 ದಿನಗಳಲ್ಲಿ ನಡೆದ 6ನೇ ಹಿಂದೂ ವ್ಯಕ್ತಿಯ ಕೊಲೆಯಾಗಿದೆ. ಇದಕ್ಕೂ ಕೆಲವು ಗಂಟೆಗಳ ಮೊದಲು ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಜಶೋರ್ ಜಿಲ್ಲೆಯ ಮಣಿರಾಂಪುರ ಉಪಜಿಲ್ಲಾದ ಕೊಪಾಲಿಯಾ ಬಜಾರ್ನಲ್ಲಿ 45 ವರ್ಷದ ರಾಣಾ ಪ್ರತಾಪ್ ಬೈರಾಗಿ ಅವರನ್ನು ಗುಂಡಿಕ್ಕಿ ಕೊಲ್ಲಲಾಗಿತ್ತು. ರಾಣಾ ಪ್ರತಾಪ್ ಐಸ್ ಕಾರ್ಖಾನೆಯನ್ನು ಹೊಂದಿದ್ದರು. ನರೈಲ್ ಜಿಲ್ಲೆಯಿಂದ ಪ್ರಕಟವಾಗುವ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರೂ ಆಗಿದ್ದರು. ಕೆಲವು ಯುವಕರು ಬೈಕ್ನಲ್ಲಿ ಬಂದು ಅವರನ್ನು ಕಾರ್ಖಾನೆಯಿಂದ ಹೊರಗೆಳೆದು ಒಂದು ಗಲ್ಲಿಗೆ ಕರೆದೊಯ್ದು ಅವರ ತಲೆಗೆ ಹಲವು ಬಾರಿ ಗುಂಡು ಹಾರಿಸಿದ್ದರು. ಅಷ್ಟೇ ಅಲ್ಲದೆ ಕುತ್ತಿಗೆ ಕೊಯ್ದು ಪರಾರಿಯಾಗಿದ್ದರು. ಇನ್ನು ಇದಕ್ಕೂ ಮುನ್ನ ಆದ ಹಿಂದೂಗಳ ಹತ್ಯೆಗಳು ಯಾವುವು ಅಂತ ನೋಡುವುದಾದ್ರೆ, ಬಾಂಗ್ಲಾದಲ್ಲಿ ಹಿಂದೂಗಳ ನರಮೇಧ. ಏಪ್ರಿಲ್ 18, 2025 ದಿನಾಜ್ಪುರ ಜಿಲ್ಲೆಯಲ್ಲಿ ಹಿಂದೂ ನಾಯಕ ಭವೇಶ್ ಚಂದ್ರ ರಾಯ್ ಅಪಹರಣ ಮತ್ತು ಹತ್ಯೆ ಮಾಡಲಾಗಿತ್ತು. ಡಿಸೆಂಬರ್ 18, 2025 ದೀಪು ಚಂದ್ರ ದಾಸ್ ಅವರನ್ನು ದೇವನಿಂದನೆ ಆರೋಪದಲ್ಲಿ ಗುಂಪು ದಾಳಿ ನಡೆಸಿ ಸುಟ್ಟು ಹಾಕಲಾಯಿತು. ಡಿಸೆಂಬರ್ 24, 2025 ರಾಜ್ಬರಿ ಪ್ರದೇಶದಲ್ಲಿ ಅಮೃತ ಮಂಡಲ್ ಹತ್ಯೆ ಮಾಡಲಾಯಿತು. ಡಿಸೆಂಬರ್ 30, 31, 2025 ವೈಮೆನ್ ಸಿಂಗ್ ಪ್ರದೇಶದಲ್ಲಿ ಬಜೇಂದ್ರ ಬಿಸ್ವಾಸ್ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ. ಡಿಸೆಂಬರ್ 31, 2025 ವ್ಯಾಪಾರಿ ಖೋಕನ್ ಚಂದ್ರ ದಾಸ್ ಮೇಲೆ ಗುಂಪು ದಾಳಿ ಮಾಡಿ ಸುಟ್ಟು ಹಾಕಲಾಯಿತು. ಬಾಂಗ್ಲಾದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇರುವಂತದ್ದು ಕೇವಲ ಈಗ ಮಾತ್ರ ಅಲ್ಲ, ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಹತ್ಯೆಗಳು ನಡೆದಿದ್ದಾವೆ. ಆದ್ರೆ ಬಾಂಗ್ಲಾ ಪ್ರಧಾನಿಯಾಗಿದ್ದಂತಹ ಶೇಖ್ ಹಸೀನಾ ಪಲಾಯನ ಮಾಡಿದ ಬಳಿಕ ಹಿಂದೂಗಳ ಮೇಲಿನ ದಾಳಿ ತೀವ್ರವಾಗಿ ಕಂಡು ಬರ್ತಾ ಇರುವಂತದ್ದು. ಕಳೆದ 18 ದಿನಗಳಲ್ಲೇ 6ಕ್ಕೂ ಹೆಚ್ಚು ಮಂದಿ ಹಿಂದೂಗಳನ್ನ ಹತ್ಯೆ ಮಾಡಲಾಗಿರುವಂತದ್ದು. ಮತ್ತೆ ಈ ಒಂದು ರೆಕಾರ್ಡ್ಗಳನ್ನ ಕೂಡ ಸರ್ಕಾರಿ ದಾಖಲೆಗಳಲ್ಲಿ ಮೇಂಟೈನ್ ಮಾಡದಿರುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದಾವೆ. ಅಲ್ಲಲ್ಲಿ ಹಿಂದೂಗಳ ಮೇಲೆ ನಡೀತಿರುವಂತಹ ದಾಳಿಗಳು ವರದಿ ಆಗ್ತಾ ಇದ್ರು ಕೂಡ ಪೊಲೀಸ್ ದಾಖಲೆಯಲ್ಲಿ ವೈಯಕ್ತಿಕ ವೈಷಮ್ಯ ಅಥವಾ ರಾಜಕೀಯ ದ್ವೇಷದಿಂದ ಈ ಹತ್ಯೆಗಳಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಬಿಂಬಿಸುವಂತ ಕೆಲಸಗಳಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಇದಕ್ಕೆ ವಿರೋಧಗಳು, ಖಂಡನೆಗಳು ವ್ಯಕ್ತ ಆಗಿದ್ರೂ ಕೂಡ ಅದನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಸದ್ಯಕ್ಕೆ ಬಾಂಗ್ಲಾ ಸರ್ಕಾರ ಮಾಡ್ತಾ ಇದೆ. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದಾಳಿ ಆತಂಕ ಹೆಚ್ಚಿಸಿದೆ. ಜಾಗತಿಕ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗುತ್ತಿದ್ದರೂ ಸರ್ಕಾರ ಮಾತ್ರ ವೈಯಕ್ತಿಕ ವೈಷಮ್ಯಗಳಿಂದ ಹತ್ಯೆಗಳು ನಡೆದಿವೆ ಎಂದು ಸಮರ್ಥಿಸಿಕೊಂಡಿದೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.